ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ನಿನ್ನನ್ನು ಉನ್ನತಕ್ಕೆ ನಡೆಸ್ತಾನೆ. ಇವತ್ತು ನೀನು ಸಂಕಟದಲ್ಲಿರಬಹುದು, ಇಕ್ಕಟ್ಟುಗಳಲ್ಲಿರಬಹುದು, ಪೆಟ್ಟುಗಳನ್ನು ತಿಂದಿರಬಹುದು, ಹಸಿವೆಯಲ್ಲಿ ನೀನು ನಡೆದಿರಬಹುದು. ಆದರೆ ಕರ್ತನು ಹೇಳ್ತಾನೆ, ನಿನಗೆ ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿ 2ರಷ್ಟು ಸನ್ಮಾನವನ್ನು ಕೊಡ್ತಾನೆ. ಪ್ರಿಯರೇ, ಈ ಮಾತನ್ನು ಅಗತ್ಯವಾಗಿ ಕರ್ತನು ನಿಮ್ಮ ಜೀವಿತಗಳಲ್ಲಿ ನಡೆಸುವವನಾಗಿದ್ದಾನೆ. ಕೆಲವು ಸಂದರ್ಭಗಳಲ್ಲಿ ನಿಮ್ಮನ್ನು ಜನ ಅವಮಾನಿಸಿರಬಹುದು, ಕೆಲವರು ಖಂಡಿಸಿರಬಹುದು. ಆದರೆ ಕರ್ತನು ಇವತ್ತಿನ ವಾಗ್ದಾನ ಏನಪ್ಪ ಅಂತಂದರೆ, ನಿನಗೆ ಕರ್ತನು ನಿನ್ನನ್ನು ಸನ್ಮಾನಿಸ್ತಾನೆ. ಕರ್ತನು ನಿನ್ನನ್ನು ಸನ್ಮಾನಿಸುವವನಾಗಿದ್ದಾನೆ. ಈ ಲೋಕದೊಳಗೆ ಅಪರಿಚಿತರಾಗಿದ್ದರೂ ದೇವಜನರಿಗೆ ನೀವು ಚೆನ್ನಾಗಿ ಪರಿಚಿತರಾಗಿದ್ದೀರಿ. ಸಾಯುವಂಥದ್ದು ಸಂದರ್ಭಗಳು ಬಂದಾಗಲೂ ಕರ್ತನು ನಮ್ಮನ್ನು ಬದುಕಿಸಿದ್ದಾನೆ. ಹಲವಾರು ಹಿಂಸೆಗಳ ಮೂಲಕ ಹಾದು ಹೋದರೂ ದೇವರು ನೇಮಿಸಿದ ಸಮಯ ಬರುವವರೆಗೂ ನಾವು ಸಾಯುವುದಿಲ್ಲ ಎಂಬುದಾಗಿ ಕರ್ತನು ನಮಗೆ ತಿಳಿಸಿದ್ದಾನೆ. ನಾವು ದೇವರಿಂದ ಶಿಕ್ಷಿಸಲ್ಪಟ್ಟಿದ್ದೇವೆ, ಆದರೆ ಇನ್ನೂ ಸತ್ತಿಲ್ಲ. ನಮ್ಮಲ್ಲಿ ಬಹಳ ದುಃಖ ಇದೆ, ಆದರೆ ಜನರಿಂದ ಉಂಟಾದ ನೋವಿನಿಂದಲ್ಲ. ಆದರೆ ಪಾಪದಲ್ಲಿ ಸಿಲುಕಿರುವ ಜನ, ಲೌಕಿಕತೆಯ ಗುಲಾಮರಾಗಿರುವ ಹಲವಾರು ವಿಶ್ವಾಸಿಗಳ ಬಗ್ಗೆ ನಮ್ಮಲ್ಲಿ ಇರುವ ಕಾಳಜಿಯಿಂದಾಗಿ ನಾವು ಸದಾ ಸಂತೋಷಿಸ್ತೇವೆ. ಏಕೆಂದರೆ ಕರ್ತನ ಆನಂದ ನಮ್ಮದಾಗಿದೆ. ನಾವು ಲೋಕದಲ್ಲಿ ಬಡವರಾಗಿದ್ದೇವೆ, ಆದರೆ ಅನೇಕರಿಗೆ ಆತ್ಮಿಕವಾದಂಥ ಐಶ್ವರ್ಯವನ್ನು ಒದಗಿಸಿದ್ದೇವೆ. ಒಂದು ರೀತಿಯಲ್ಲಿ ಏನೂ ಇಲ್ಲದವರಾಗಿದ್ದರೂ ಬೇರೊಂದು ರೀತಿಯಲ್ಲಿ ಪರಲೋಕ ಮತ್ತು ಭೂಲೋಕಗಳೆಲ್ಲವೂ ನಮ್ಮವೇ ಆಗಿದ್ದು ನಾವು ಎಲ್ಲವನ್ನ ಹೊಂದಿದ್ದೇವೆ. ಎಲ್ಲವೂ ನಮ್ಮ ಹಿಡಿತದಲ್ಲಿದೆ. ದೇವರು ನಮಗೆ ಅಗತ್ಯವಾದದನ್ನೆಲ್ಲ ಒದಗಿಸಿದ್ದಾರೆ. ನಾವು ದಿನದಿಂದ ದಿನಕ್ಕೆ ಮಾತ್ರ ಜೀವಿಸುವವರಾಗಿದ್ದೇವೆ, ಆದರೆ ದೇವರು ನಮ್ಮನ್ನು ನೋಡಿಕೊಳ್ಳುತ್ತಾರೆ. ಪೌಲನು ಉನ್ನತವಾಗಿ ಜೀವಿಸಿದ. ಅನೇಕ ಸಂಕಟಗಳಿದ್ದವು, ನೋವುಗಳಿದ್ದವು, ಕಣ್ಣೀರಿದ್ದು, ಸೆರೆಮನೆಯಲ್ಲಿದ್ದು. ಆ ಸೆರೆಮನೆಯ ಸಂದರ್ಭದಲ್ಲೂ ಪೌಲ 13 ಪತ್ರಿಕೆಗಳನ್ನು ಬರೆಯುವಾಗ ಆ 13 ಪತ್ರಿಕೆಗಳುಂಟಲ್ಲ, ಅವು ಸಂತೋಷವನ್ನು ಸಾರ್ತವೆ. ಪೌಲನು ಹೇಳ್ತಾನೆ, ನಿಮಗೆ ನಾನು ನಿಮ್ಮನ್ನು ಎಚ್ಚರಿಸ್ತೇನೆ, ನಿಮ್ಮನ್ನು ಪ್ರೀತಿಸ್ತೇನೆ, ನಿಮ್ಮನ್ನು ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮಗೆ ಹೊಂದಿಸ್ತೇನೆ, ನಿಮಗಾಗಿ ಪ್ರಾರ್ಥಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಪೌಲನು ಅತ್ಯಂತ ಪ್ರಾಮಾಣಿಕವಾಗಿ ಜೀವಿಸಿದನು. ಆತನ ಪತ್ರಿಕೆಗಳು ಉನ್ನತಿಯ ಸುವಾರ್ತೆಯಾಗಿತ್ತು, ಉನ್ನತದಲ್ಲಿ ಉನ್ನತವಾಗಿತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ಗ್ರಹಿಸುವಂಥದ್ದು ಬಹಳ ಮುಖ್ಯ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂತಂದರೆ ಗ್ರಹಿಸುವುದು ನಮ್ಮನ್ನು ಉನ್ನತಕ್ಕೆ ನಡೆಸ್ತದೆ. ಸಭಾಕೂಟಗಳಲ್ಲಿ, ಪ್ರಾರ್ಥನಾ ಪತ್ರಗಳಲ್ಲಿ, ಘನತೆಯಲ್ಲಿ ಕರ್ತನು ನಮ್ಮನ್ನು ನಡೆಸಿದಂಥ ವಿಧಾನ ನೆನೆಸಿಕೊಂಡರೆ ಕರ್ತನು ಉನ್ನತದ ಜೊತೆ ಐಚ್ಛಿತ್ಯ ಅಗತ್ಯವಾಗಿ ನಮ್ಮನ್ನು ನಡೆಸ್ತಾನೆ, ಆಶೀರ್ವದಿಸ್ತಾನೆ ಅನ್ನುವಂಥದ್ದನ್ನು 2 ಕೊರಿಂಥ 6ನೇ ಅಧ್ಯಾಯ 3, 4, 5 ನಾವು ನೋಡಿಕೊಳ್ಳಬೇಕಾಗ್ತದೆ. ಶುದ್ಧ ಮನಸ್ಸು ದೀರ್ಘ ಶಾಂತಿಯನ್ನು ಕೊಡ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ನಾವು ತಿಳಿದು ಮಾಡಿರುವಂಥ ಪಾಪಗಳು, ತಿಳಿಯದೇ ಮಾಡಿರುವಂಥ ಪಾಪಗಳನ್ನು ಮನ್ನಿಸು, ನಿಮ್ಮ ರಕ್ತದಿಂದ ತೊಳೆಯಪ್ಪ. ಅಪ್ಪ,
ಸಹಾಯ ಮಾಡು ದೇವರೇ. ಯಾರ್ಯಾರ ಮಕ್ಕಳು ದೇವರ ಕೆಲಸಕ್ಕಾಗಿ ಪತ್ರಗಳನ್ನು ಬರೆದಿದ್ದಾರೋ ಅವ್ರಿಗಾಗಿ ಬೇಡ್ತೇನಪ್ಪ. ಮಕ್ಕಳಿಗೆ ಕೆಲಸಗಳು ಹುಡುಕಿಕೊಂಡು ಬರಲಿ ದೇವರೇ, ಕೆಲಸಗಳು ಹುಡುಕಿಕೊಂಡು ಬರಲಿ ದೇವರೇ, ಕೆಲಸಗಳು ಹುಡುಕಿಕೊಂಡು ಬರಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ.